ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಟೆರೆಸ್ ಮೇಲೆ ಬಂದಿದ್ದೆ. ಸಂಜೆ ಆಗಿತ್ತು, ನೀರು ಹಾಕೋಣ ಅಂತ. ಹೂವೆಲ್ಲ ಅರಳಿತ್ತು. ಒಂದು ರೌಂಡ್ ಅಪ್ಡೇಟ್ ಮಾಡಿಬಿಡೋಣ ಈ ಫ್ಲವರ್ಸ್ನೆಲ್ಲ ಎಲ್ಲರಿಗೂ ವೀಕ್ಷಕರಿಗೆ ಅಂದ್ಬಿಟ್ಟು ಬಂದೆ. ತುಂಬ ಖುಷಿಯಾಯಿತು. ಹೂವೆಲ್ಲ ಒಂದೇ ಸಲ ಅರಳಿತ್ತು. ಇಲ್ಲಿ ನೋಡಿ, ನನ್ನ ಚಾನಲಲ್ಲಿ ಒಂದು ಚಿಕ್ಕದು ಅಪ್ಡೇಟ್ ಕೊಟ್ಟಿದ್ದೆ. ಅಪಾರ್ಟ್ಮೆಂಟ್ಗಳಲ್ಲಿ ಜಾಗ ಕಮ್ಮಿ ಇರೋ ಜಾಗಗಳಲ್ಲಿ ಚಿಕ್ಕದ ಟಬ್ಬಲ್ಗಳನ್ನು ಲೋಟಸ್ನ ಹೆಂಗೆ ಬೆಳೆಸ್ಬೋದು ಅನ್ನೋದು ಒಂದು ಅಪ್ಡೇಟ್ ಇದೆ ನನ್ನ ಚಾನಲಲ್ಲಿ. ಹೋಗಿ ನೋಡ್ಬೋದು ನೀವು. ಇದೆಲ್ಲ ನೋಡಿ, ಇದೆಲ್ಲ ಒಂದು 4 ಲೀಟರ್ಸ್ ನೀರಿಗೆ ಅಂತ ಟಬ್ಸ್ ಅಷ್ಟೇ. ಎಷ್ಟು ಚೆನ್ನಾಗಿ ಬ್ಲೂ ಆಗಿದೆ. ಮತ್ತು ಬಡ್ಗಳೆಲ್ಲ ನೋಡ್ತಾ ಇದ್ದೀರಾ ನೋಡಿ. ಈ ಫ್ಲವರ್ ತುಂಬ ಒಳ್ಳೆ ಫ್ರ್ಯಾಗ್ನೆನ್ಸ್ ಇರುತ್ತೆ. ಲೈಟಾಗಿ ಮೈಲ್ಡ್ ಫ್ರ್ಯಾಗ್ನೆನ್ಸ್ ಇರುತ್ತೆ. ಮತ್ತು ದೇವ್ರಿಗೆಲ್ಲ ಮುಟ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ದೇವ್ರ ಪೂಜೆಗೆ ದಿನ ಇದೆ ಹೂವು ನಾನು ಮುಟ್ಸೋದು. ಇಲ್ಲಿ ನೋಡಿ, ಇಲ್ಲಿ ನೀರು ಹಾಕೋಕ್ಕೆ ಅಂತ ಬಂದಿದ್ದೆ. ಚಿಕ್ಕ ಚಿಕ್ಕ ಟಬ್ಗಳಲ್ಲಿ ನೋಡಿ ಎಷ್ಟೊಂದು ಬಡ್ಡಾಗಿದೆ ಅಂತ. ನೀರು ಹಾಕಿದ್ದೀನಿ, ಹಂಗಾಗಿ ಸ್ವಲ್ಪ ಡಲ್ಲಾಗಿದೆ ಫ್ಲವರ್ಸ್ ಎಲ್ಲ. ಗಾರ್ಡನಲ್ಲಿ ಈ ಥರ ಹೂಗಳೆಲ್ಲ ತುಂಬಿಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಮತ್ತು ಇದು ನೋಡಿ, ಬರೀ 15 ಡೇಸ್ ಆಗಿದೆ ಅಷ್ಟೇ ಇದು ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ಆಗಲೇ. ಬರೀ 4 ಲೀಫು, ಫ್ಲೋಟಿಂಗ್ ಲೀವ್ಸ್ ಅಂತ ಹೇಳ್ತೀವಿ ಇದನ್ನು. ಇದು ನೀರು ಮೇಲೇ ತೇಲ್ತಾ ಇರುತ್ತೆ. ಲೋಟಸ್ ಪ್ಲ್ಯಾಂಟ್ಸ್ ಬೆಳೆಸೋರಿಗೆ ಇದೊಂದು ಇನ್ಫಾರ್ಮೇಷನು ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ನನಗೆ ತಿಳಿದಿರೋದು ನಾನು ಹೇಳ್ತಾ ಇದ್ದೀನಿ. ಫ್ಲೋಟಿಂಗ್ ಲೀವ್ಸ್ ಅಂತ ಕರಿತೀವಿ ಇದನ್ನ. ಈ ವೆರೈಟಿಗಳು, ಕೆಲವು ವೆರೈಟಿಗಳಿರುತ್ತೆ. ಈ ವೆರೈಟಿ ಬಂದು ಫ್ಲೋಟಿಂಗ್ ಲೀಫ್ ಬಂದಾಗಲೇ ಬಂದುಬಿಡುತ್ತೆ. ಕೆಲವು ವೆರೈಟಿಗಳು ಸ್ಟ್ಯಾಂಡಿಂಗ್ ಲೀಫ್ ಅಂದರೆ ಹೈಟಾಗಿ ಬರುತ್ತೆ ಲೀವ್ಸು. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಉದ್ದ ಕಡ್ಡಿ ಥರ ಬಂದು ಮೇಲ್ ಲೀಫ್ ಬರುತ್ತೆ. ಅದನ್ನು ನಾನು ನನ್ನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ. ಗಿಡಗಳ ಬಗ್ಗೆ ಮತ್ತು ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ. ಇದೆಲ್ಲ ಬರೀ 10 ದಿನ ಆಗಿದೆ ಅಷ್ಟೇ. 10 ದಿನಕ್ಕೆ ಮೊಗ್ಗು ಬಂದಿರೋದು. ತಾವರೆ ಎಲ್ಲಿ ಅಂತಂದರೆ ಅದು ಏನು ಫಾಸ್ಟಾಗಿ ಬಂದಿರ್ಬೋದು. ಅದೆಂಥ ವೆರೈಟಿ ಅಂತ ಅನಿಸುತ್ತಲ್ವ. ಇದು ಬಿಗಿನರ್ಸ್ ಚಾಯ್ಸ್. ಇದು ಅಮೆರಿಕೆಮೆಲಿಯಾ ಅನ್ನೋ ವೆರೈಟಿ. ತುಂಬ ಹೂವಾಗುತ್ತೆ. ಇದಕ್ಕೆ ಬ್ಲೂಮಿಂಗ್ ಮಿಷಿನ್ ಅಂತಲೂ ಹೆಸರು. ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ಅಮೆರಿಕೆಮೆಲಿಯಾ ಅಂತ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಈ ವೆರೈಟಿ ಬಗ್ಗೆ. ಇಲ್ಲಿ ನೋಡಿ, ಚಿಕ್ಕದು ಪಾಟಲ್ಲೆಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಇದೆಲ್ಲ ನೋಡಿ, ಇದೆಲ್ಲ ಈಗ ಬರ್ತಾ ಇರೋದು. ಇದೆಲ್ಲ ಹೊಸದು ಹಾಕಿರೋದು. ಈಗ ನಾನು ಬೇರೆ ಬೇರೆ ವೆರೈಟಿಗಳನ್ನು ಕೇರಳದಿಂದ ತರಿಸಿ ಹಾಕಿರೋದು. ಇದು ನೋಡಿ, ಇದು ಡಾರ್ಮೆನ್ಸಿ ಪೀರಿಯಡ್ಗೆ ಹೋಗ್ಬಿಟ್ಟಿದೆ. ಈ ಥರ ಏನೋ ಟ್ಯೂಬರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಈ ಥರ ಲೀಫ್ ಬಂದರೆ, ಈ ಥರ ಲೀಫ್ ಒಣಗ್ತಾ ಇದೆ ಅಂತಂದರೆ ಒಳಗಡೆ ಅದು ಹಾಳಾಗ್ತಾ ಇದೆಯಾ ಟ್ಯೂಬರ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೈನ್ ಅದು. ಈ ಥರ ಎಷ್ಟೊಂದು ಇನ್ಫಾರ್ಮೇಷನ್ಗಳು ಇರುತ್ತೆ ಗಾರ್ಡನಿಂಗಲ್ಲಿ ತಿಳ್ಕೊಬೇಕಾಗಿರೋದು ನಾವು. ಗಾರ್ಡನಿಂಗ್ ಅಂತಂದರೆ ಒಂದು ಈಸಿ ಆಗಿರೋಂಥ ಹಾಬಿ ಅಲ್ಲ. ತುಂಬ ಕಷ್ಟಪಟ್ಟರೆ ಒಳ್ಳೊಳ್ಳೆ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಗಾರ್ಡನಿಂಗಿಂದ. ಆರೋಗ್ಯಕ್ಕಂತೂ ತುಂಬ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿಬಿಡ್ತೀವಿ ನಾವು ಅಂದರೆ ಈ ಗಾರ್ಡನಿಂಗ್ ಮಾಡೋದ್ರಿಂದ. ಯಾವ ಯೋಚನೆಗಳು ಸುಳಿಯಲ್ಲ ನಮಗೆ. ಅಷ್ಟು ಚೆನ್ನಾಗಿ ಅನಿಸುತ್ತೆ ಈ ಗಾರ್ಡನಿಂಗ್ ಮಾಡೋದ್ರಿಂದ. ಬೆಳಗ್ಗೆ ಎದ್ದು ಯಾವಾಗ ಹೂ ನೋಡ್ತೀವಿ, ಯಾವಾಗ ಗಿಡ ನೋಡ್ತೀವಿ ಅಂತ ಅನಿಸುತ್ತೆ. ಎಲ್ಲ ಗಾರ್ಡನರ್ಗೂ ಅನಿಸುತ್ತೆ ನೋಡಿ. ಹೀಗೆ ಇದೆಲ್ಲ ಹೊಸದಾಗಿ ಈಗ ಬರ್ತಾ ಇದೆ. ಇದು ನೋಡಿ, ಪಿಂಕ್ ಕ್ಲೌಡ್ ಅನ್ನೋ ಒಂದು ವೆರೈಟಿ ಇದು. ಇದು ನೋಡಿ, ಲೀಫ್ ದೊಡ್ಡದಾಗಿ ಬಂದಿದೆ ಇದರಲ್ಲಿ. ನೋಡಿ, ಇದೂ ಅಷ್ಟೇ ಬರೀ 10 ದಿನ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಗಿಡ. ಯಾರಿಗಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಗಾರ್ಡನಿಂಗ್ ಬಗ್ಗೆ, ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ?
ಇದು ಹೂವು ಒಂದಿನ ಅರಳಿದ್ರೆ 1 ವಾರ 10 ದಿನ ಇರುತ್ತೆ. ಹೀಗೆ ಇರುತ್ತೆ 10 ದಿನ. ಒಂದೊಂದು ಹೂವು ಅರಳ್ತಾ ಹಿಂದೆಯಿಂದನೇ ಒಂದು ಮಗು ಬರೋಕ್ಕೆ ಶುರು ಆಗಿಬಿಡುತ್ತೆ ಈ ಲೋಟಸಲ್ಲಿ. ಎಲ್ಲ ವೆರೈಟಿಲೂ ಅಲ್ಲ, ಕೆಲವು ವೆರೈಟಿಲಿ ಮಾತ್ರ. ಹೀಗೆ ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.